ಸ್ನೇಹಿತರೆ, ನೀವು ಬೇಗ ಚಿಂತಿತರಾಗುತ್ತೀರಾ? ನಿಮ್ಮ ಜೀವನದಲ್ಲಿ ಫಲ ಬೇಗ ಸಿಗುತ್ತಿಲ್ಲ ಎಂದು ಬೇಸರವಾಗುತ್ತಿದೆಯಾ? ಇಂದು ಹೇಳಲಿರುವ ಈ ಚಿಕ್ಕ ಕಥೆ ನಿಮಗೆ ಒಂದು ದೊಡ್ಡ ಸತ್ಯ ಕಲಿಸಲಿದೆ. ಒಂದು ದೂರದ ಹಳ್ಳಿ, ಸುತ್ತಮುತ್ತ ಹಸಿರು ಹೊಲಗಳಿಂದ ತುಂಬಿದ ಸುಂದರವಾದ ಊರು. ಆ ಹಳ್ಳಿಯಲ್ಲಿ ಒಬ್ಬ ಜ್ಞಾನಿ ವ್ಯಕ್ತಿ ವಾಸಿಸುತ್ತಿದ್ದ. ಅವನ ಮಾತುಗಳಲ್ಲಿ ಶಾಂತಿ ಇತ್ತು, ಮುಖದಲ್ಲಿ ಸೌಮ್ಯತೆ ಇತ್ತು. ಅವನ ಜ್ಞಾನ ಕೇಳಲು ದೂರ ದೂರಿನಿಂದ ಜನ ಬರುತ್ತಿದ್ದರು. ಒಂದು ದಿನ ಒಬ್ಬ ಯುವತಿ ಅವನ ಬಳಿಗೆ ಬಂದಳು. ಅವಳ ಕಣ್ಣಲ್ಲಿ ಅಸಹನೆ, ಮನಸ್ಸಿನಲ್ಲಿ ಅಶಾಂತಿ ಇದೆ ಎಂದು ತೋರುತ್ತಿತ್ತು. ಅವಳು ಹೇಳಿದಳು, ಗುರುಗಳೇ, ನನಗೆ ಸಹನೆ ಇಲ್ಲ. ನಾನು ಯಾವ ವಿಷಯಕ್ಕೂ ಕಾಯಲು ಸಾಧ್ಯವಾಗುವುದಿಲ್ಲ. ಬೇಗ ಕೋಪ ಬರುತ್ತದೆ, ಮನಸ್ಸು ಯಾವಾಗಲೂ ಅಶಾಂತವಾಗಿರುತ್ತದೆ. ನನಗೆ ಶಾಂತಿ ಹೇಗೆ ಸಿಗಬೇಕು? ಜ್ಞಾನಿ ವ್ಯಕ್ತಿ ನಗುತ್ತಾ ಹೇಳಿದರು, ನನ್ನ ಜೊತೆ ಬಾ. ಅವರು ಅವಳನ್ನು ಹತ್ತಿರದ ತೋಟಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ದೊಡ್ಡ ಪೀಚ್ ಹಣ್ಣಿನ ಮರ ಇತ್ತು. ಮರದಲ್ಲಿ ತುಂಬ ಹಣ್ಣುಗಳು ಇದ್ದವು, ಆದರೆ ಅವು ಇನ್ನೂ ಹಸಿಯಾಗಿದ್ದವು, ಪಕ್ವವಾಗಿರಲಿಲ್ಲ. ಯುವತಿ ಹಣ್ಣುಗಳನ್ನು ನೋಡಿ ಇವು ಎಷ್ಟು ಸಿಹಿಯಾಗಿರಬಹುದು ಎಂದುಕೊಂಡಳು. ಜ್ಞಾನಿ ವ್ಯಕ್ತಿ ನಿಧಾನವಾಗಿ ಹೇಳಿದರು, ಈ ಮರವನ್ನು ನೋಡು, ಇದು ಸಿಹಿಯಾದ ಹಣ್ಣು ಕೊಡುತ್ತದೆ, ಆದರೆ ಇದಕ್ಕೆ ಸಹನೆ ಇದೆ. ಯುವತಿಗೆ ಅರ್ಥವಾಗಲಿಲ್ಲ. ಜ್ಞಾನಿ ವ್ಯಕ್ತಿ ಮುಂದೆ ಹೋಗಿ ನೆಲಕ್ಕೆ ಬಿದ್ದಿದ್ದ ಒಂದು ಹಣ್ಣನ್ನು ತೆಗೆದುಕೊಂಡರು. ಅದು ಸಮಯಕ್ಕೂ ಮೊದಲು ನೆಲಕ್ಕೆ ಬಿದ್ದಿದ್ದ ಹಣ್ಣು. ಅದನ್ನು ಯುವತಿ ಕೈಯಲ್ಲಿ ಇಟ್ಟು ಹೇಳಿದರು, ಇದನ್ನು ತಿಂದು ನೋಡು. ಯುವತಿ ಒಂದು ಕಡಿತ ತೆಗೆದುಕೊಂಡಳು. ತಕ್ಷಣ ಅವಳ ಮುಖ ಬದಲಾಗಿತ್ತು. ಹಣ್ಣು ತುಂಬ ಹುಳಿ ಮತ್ತು ಕಹಿಯಾಗಿತ್ತು. ಅವಳು ಹೇಳಿದಳು, ಇದು ತುಂಬ ಹುಳಿ, ಸಿಹಿ ಆಗಿಲ್ಲ. ಜ್ಞಾನಿ ವ್ಯಕ್ತಿ ನಗುತ್ತಾ ಹೇಳಿದಳು, ಹೌದು, ಏಕೆಂದರೆ ಇದು ಸಮಯಕ್ಕಿಂತ ಮೊದಲು ಬಿದ್ದಿದೆ. ಮರ ಸಹನೆ ಇಟ್ಟುಕೊಂಡು ಕಾಯುತ್ತದೆ, ಹಣ್ಣು ಪಕ್ವವಾಗುವವರೆಗೂ ಬಿಡುತ್ತದೆ, ಏಕೆಂದರೆ ನಿಜವಾದ ಸಿಹಿತನ ಸಮಯದ ಜೊತೆಗೆ ಬರುತ್ತದೆ. ಬೇಗನೆ ಹಣ್ಣು ತೆಗೆದುಕೊಂಡರೆ ಅದು ಕಹಿಯಾಗುತ್ತದೆ. ಅದೇ ರೀತಿ ಜೀವನದಲ್ಲಿ ಕೂಡ ಬೇಗನೆ ಫಲ ಬೇಕೆಂದರೆ ಫಲಿತಾಂಶ ಅಪೂರ್ಣವಾಗುತ್ತದೆ ಎಂದು ಆ ಜ್ಞಾನಿ ವ್ಯಕ್ತಿ ಹೇಳಿದರು. ಯುವತಿಯ ಮನಸ್ಸಿನಲ್ಲಿ ಒಂದು ಹೊಸ ಅರಿವು ಹುಟ್ಟಿತ್ತು. ಅವಳು ತಿಳಿದುಕೊಂಡಳು, ಸಹನೆ ಅಂದರೆ ಕೇವಲ ಕಾಯುವುದು ಅಲ್ಲ, ಸಹನೆ ಅಂದರೆ ಬೆಳೆಯುವುದು, ಪಕ್ವವಾಗುವುದು. ತೋಟದಿಂದ ಹೊರಡುವಾಗ ಅವಳ ಮನಸ್ಸಿಗೆ ಒಂದು ಹೊಸ ಶಾಂತಿ ಸಿಕ್ಕಿತ್ತು. ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು, ನಾನು ಇನ್ನು ಮುಂದೆ ಅವಸರ ಮಾಡುವುದಿಲ್ಲ, ಸಮಯಕ್ಕೆ ಸಮಯ ಕೊಡುತ್ತೇನೆ. ಜೀವನದ ಸಿಹಿಯಾದ ಫಲಕ್ಕಾಗಿ ಸಹನೆ ಇಡುತ್ತೇನೆ. ಗೆಳೆಯರೇ, ಈ ಕಥೆಯ ಪಾಠವೆಂದರೆ ಪೀಚ್ ಹಣ್ಣು ಸಮಯದ ಜೊತೆ ಪಕ್ವವಾಗಿ ಸಿಹಿಯಾಗುವಂತೆ ನಮ್ಮ ಕನಸುಗಳು ಕೂಡ ಸಮಯ, ಶ್ರಮ ಮತ್ತು ಸಹನೆಯ ಮೂಲಕವೇ ಫಲ ನೀಡುತ್ತವೆ. ಆದರೆ ನೆನಪಿರಲಿ, ಕಾಯುವುದು ಅಂದರೆ ಕೆಲಸ ನಿಲ್ಲಿಸುವುದು ಅಲ್ಲ. ಕಾಯುವುದು ಅಂದರೆ ಒಳ್ಳೆಯ ಸಮಯ ಅಥವಾ ಒಳ್ಳೆಯ ಅವಕಾಶ ಬರಲಿ ಎಂದು ಸುಮ್ಮನೆ ಕುಳಿತುಕೊಳ್ಳುವುದು ಕೂಡ ಅಲ್ಲ. ನಿಜವಾದ ಕಾಯುವಿಕೆ, ಸಹನೆ ಎಂದರೆ ನಾವು ನಿರಂತರವಾಗಿ ಪ್ರಯತ್ನ ಮಾಡುವುದು, ಗುರಿಯ ಮೇಲೆ ಗಮನ ಕೇಂದ್ರೀಕರಿಸುವುದು ಮತ್ತು ಪ್ರತಿದಿನ ನಮ್ಮನ್ನು ಉತ್ತಮಗೊಳಿಸುವುದು. ಏಕೆಂದರೆ ಸರಿಯಾದ ಸಮಯ ಬಂದಾಗ ಜೀವನ ನಮಗೆ ಅತ್ಯಂತ ಸಿಹಿಯಾದ ಫಲವನ್ನು ಖಂಡಿತ ಕೊಡುತ್ತದೆ. ಗೆಳೆಯರೇ, ನಿಮ್ಮ ಜೀವನದಲ್ಲೂ ನಿಮ್ಮ ನಿರಂತರ ಪ್ರಯತ್ನದೊಂದಿಗೆ ಸಹನೆಯೂ ಜೊತೆಗಿರಲಿ. ಸಹನೆಯುಳ್ಳವರಾಗಿ ಮತ್ತು ಯಶಸ್ವಿಯಾಗಿ. ಹಾಗೆಯೇ ಸದಾ ನಿಮ್ಮ ಯಶಸ್ಸನ್ನು ಬಯಸುವ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜೈ ಹಿಂದ್.